ಇದೆಲ್ಲದರ ನಡುವೆ ಪಾಕಿಸ್ತಾನದಲ್ಲಿ ಸಮಸ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅಡ್ರೆಸ್ ಇಲ್ಲದಂತೆ ಉಡೀಸ್ ಆದವು ಉಗ್ರರ ಅಡಗುತಾಣಗಳು. ಇನ್ನಷ್ಟು ದೃಶ್ಯಗಳು ಬರ್ತಾ ಇದೆ ಪಾಕಿಸ್ತಾನದಿಂದ. ಬಹಲ್ವಾಪುರದಿಂದ ಬರ್ತಾ ಇರುವಂತಹ ದೃಶ್ಯ ಇದು. ಮುರಿದ್ಕೆ ಆ ಭಾಗದಲ್ಲಿ ಬರ್ತಾ ಇರುವಂತಹ ದೃಶ್ಯ ಇದು. ಸೇನೆಯ ಸೀಡಿನ ಕತೆ ಹೇಳ್ತೀವಿ. ಅಸ್ಥಿ ಪಂಜರದಂಥ ಕಟ್ಟಡಗಳು ಹೇಳ್ತಾ ಇವೆ. ಮುರಿದ್ಕೆ ಪ್ರದೇಶದಲ್ಲಿ 4 ಕಟ್ಟಡಗಳು ನಾಮಾವಶೇಷವಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಮಸೀದಿ, ಆಡಳಿತ ಕಚೇರಿ ಹಾಗೂ 2 ಮನೆಗಳು ಧ್ವಂಸವಾಗಿದೆ. ಬಹವಾಲ್ಪುರದಲ್ಲಿ ಜೆಇಎಂಎ ಕೇಂದ್ರ ಕಚೇರಿ ಏನಿದೆ ಅದು ಸಂಪೂರ್ಣವಾಗಿ ನಿರ್ನಾಮ ಆಗಿದೆ. ಸೇನೆ ಮಿಸೈಲ್ ಹೊಡೆತಕ್ಕೆ ಈಗ ಸಂಪೂರ್ಣ ಕಟ್ಟಡವೇ ನಾಶವಾಗಿರುವಂಥ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಮುರಿದ್ಕೆಯಿಂದ ಬರ್ತಾ ಇರುವಂಥ ದೃಶ್ಯ. ಮುರಿದ್ಕೆಯ 3 ಕಟ್ಟಡಗಳ ಮೇಲೆ ಭಾರತೀಯ ಸೇನೆ ದಾಳಿ ಮಾಡಿದೆ. 3 ಸೇನೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಕಟ್ಟಡಗಳು ಸಂಪೂರ್ಣ ಧ್ವಂಸವಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡ್ತಾ ಇದ್ದಾರೆ ಆ ದೃಶ್ಯದಲ್ಲಿ ಮಸೀದಿ ಇರ್ಬೋದು, ಅದರ ಜೊತೆಗೆ ಅಲ್ಲಿ ಜೆಇಎಂ ಅಂದರೆ ಜೈಷ್ ಎ ಮೊಹಮ್ಮದ್ ಕೇಂದ್ರ ಕಚೇರಿ ಇತ್ತು. ಆ ಕೇಂದ್ರ ಕಚೇರಿಯಲ್ಲೂ ಕೂಡ ದಾಳಿಯಾಗಿದೆ. ಕೇಂದ್ರ ಕಚೇರಿಯ ಮೇಲೂ ಕೂಡ ದಾಳಿಯಾಗಿದೆ. ಪರಿಣಾಮ ಈಗ ಸಂಪೂರ್ಣವಾಗಿ ಕಟ್ಟಡವೇ ಕುಸಿತವಾಗಿದೆ. ಅದರ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಹೀಗಾಗಿ ಇದರ ಹೊಡೆತಕ್ಕೆ ಅಂದರೆ ಮಿಸೈಲ್ನ ಹೊಡೆತಕ್ಕೆ ಛಿದ್ರವಾಗಿದೆ. ಇದು ಇನ್ನೊಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. 2 ವಿಂಡೋ ಇದೆ. ಒಂದು ವಿಂಡೋದಲ್ಲಿ ನಿಮಗೆ ಮಸೀದಿ ಮುರಿದ್ಕೆಯಲ್ಲಿ ಆಗಿರುವಂಥ ಮಸೀದಿಯ ಮೇಲೆ ದಾಳಿ ಆಗಿರುವಂಥ ದೃಶ್ಯ. ಮತ್ತೊಂದು ಜೈಷ್ ಎ ಮೊಹಮ್ಮದ್ ಕೇಂದ್ರ ಕಚೇರಿ ಮೇಲೆ ಆಗಿರುವಂಥ ದಾಳಿ. ಜೈಷ್ ಎ ಮೊಹಮ್ಮದ್ನ ಕೇಂದ್ರ ಕಚೇರಿ ಅಂದರೆ ಸುಮಾರು 15 ಎಕರೆ ವಿಸ್ತೀರ್ಣದಲ್ಲಿ ಇರುವಂಥ ಕಚೇರಿ. ಅಲ್ಲಿ ಟ್ರೈನಿಂಗ್ಗಳನ್ನು ಕೊಡಲಾಗ್ತಾ ಇತ್ತು ಉಗ್ರರಿಗೆ, ತರಬೇತಿ ನೀಡಿ ಆನಂತರ ಅವರನ್ನು ಭಾರತದ ಗಡಿಭಾಗದಲ್ಲಿರುವಂಥ ಲಾಂಚ್ ಪ್ಯಾಡ್ಗಳಿಗೆ ಕಳಿಸಲಾಗಿತ್ತು. ಅಲ್ಲಿಂದ ಅವರು ಉಗ್ರರು ಯಾರಿರ್ತಾರೋ ಉಗ್ರರೆಲ್ಲರೂ ಕೂಡ ನುಸುಳುಕೋರರಾಗಿ ಭಾರತಕ್ಕೆ ಬಂದು ವಿಧ್ವಂಸಕ ಕೃತ್ಯವನ್ನು ಮಾಡ್ತಾಯಿದ್ರು. ಈಗ ಜೈಷ್ ಎ ಮೊಹಮ್ಮದ್ನ ಕೇಂದ್ರ ಕಚೇರಿಯ ಮೇಲೆ ದಾಳಿ ಮಾಡೋ ಮೂಲಕ ನೇರವಾಗಿ ಸರ್ಕಾರ ಭಾರತ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಯಾರು ಇದಕ್ಕೆ ಉತ್ತೇಜನ ಕೊಡ್ತಾರೆ, ಯಾರು ಕುಮ್ಮಕ್ಕು ಕೊಡ್ತಾರೆ, ಮಾಸ್ಟರ್ ಮೈಂಡ್ ಯಾರಿದ್ದಾರೆ ಅವರನ್ನು ಕೂಡ ನಾವು ಬಿಡಲ್ಲ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದೆ. ಇದರ ಜೊತೆಗೆ ಇನ್ನಷ್ಟು ವಿವರ ಬರ್ತಾ ಇದೆ. ಭಾರತ ಜೊತೆ ಉದ್ವಿಗ್ನತೆ ನಡುವೆ ಪಾಕಿಸ್ತಾನದಲ್ಲಿ ಭಾರೀ ಸ್ಫೋಟವಾಗಿದೆ. ಪಾಕಿಸ್ತಾನದ ಲಾಹೋರ್ನಲ್ಲಿ ಹಲವೆಡೆ ಭಾರೀ ಸ್ಫೋಟವಾಗಿದೆ. ಸೈರನ್ ಮೊಳಗಿದ ಬಳಿಕ 3 ಕಡೆ ಭೀಕರವಾದಂಥ ಸ್ಫೋಟವಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಮಿಸೈಲ್ ದಾಳಿ ಮಾಡಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾರಿಂದ ಮಿಸೈಲ್ ದಾಳಿ ಆಗಿದೆ ಇದರ ಬಗ್ಗೆ ಇನ್ನಷ್ಟು ವಿವರ ಬರಬೇಕಾಗಿದೆ. ಲಾಹೋರ್ ನಗರ, ವಾಲ್ವಾನ್ ವಿಮಾನ ನಿಲ್ದಾಣ ಹಾಗೂ ಗುಲ್ಬೇರ್ಗ್ ಸೇರಿ 3 ಕಡೆ ಭೀಕರ ಸ್ಫೋಟವಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ವಸತಿ ಪ್ರದೇಶದ ಮೇಲೆ ನಡೆದಿರುವಂಥ ಭೀಕರ ಸ್ಫೋಟ, ಆ ಸ್ಫೋಟದ ದೃಶ್ಯಾವಳಿಗಳು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಲಾಹೋರ್ದಿಂದ ಬರ್ತಾ ಇರುವಂಥ ದೃಶ್ಯ. ಅಲ್ಲಿ ಸೈರನ್ ಮೊಳಗತ್ತೆ, ಆತಂಕಕಾರಿ ಅಂತ ಸಿಚುವೇಶನ್ಸ್ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಸೈರನ್ ಮೊಳಗತ್ತೆ. ಅದಾದ ಬಳಿಕ 3 ಭಾಗದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟವಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಮಾನ ನಿಲ್ದಾಣದ ಸುತ್ತಮುತ್ತ ಜೊತೆಗೆ ವಸತಿ ಪ್ರದೇಶದ ಸುತ್ತಮುತ್ತಲೂ ಕೂಡ ಸ್ಫೋಟವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯ ಲಾಹೋರ್ನ 3 ಭಾಗದಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಸಂಭವಿಸಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಲಾಹೋರ್ ನಗರ, ವಾಲ್ವಾನ್ ವಿಮಾನ ನಿಲ್ದಾಣ ಹಾಗೂ ಗುಲ್ಬೇರ್ಗ್ ಎನ್ನುವಂಥ ಒಂದು ಪ್ರದೇಶ, ಈ ಭಾಗದಲ್ಲಿ ಸ್ಫೋಟಗೊಂಡಿದೆ. ಇನ್ಫ್ಯಾಕ್ಟ್ ಇದು ಮಿಸೈಲ್ ದಾಳಿ ಅಂತ ಹೇಳಲಾಗ್ತದೆ. ಮಿಸೈಲ್ ದಾಳಿ ಮಾಡಿದರೆ ಭಾರತೀಯ ಸೇನೆ ಮಿಸೈಲ್ ದಾಳಿ ಮಾಡಿದೆಯಾ ಅಥವಾ ಈಗಾಗಲೇ ಬಲೂಚ್ ಸೇರಿದಂತೆ ಅಲ್ಲೇ ಸಾಕಷ್ಟು ಬಂಡುಕೋರರಿದ್ದಾರೆ, ಬಂಡುಕೋರರು ಏನಾದ್ರು ದಾಳಿ ಮಾಡಿದಾರಾ? ಹೀಗಾಗಿ ಆ ಬಂಡುಕೋರರ ಬಗ್ಗೆ ಇನ್ನಷ್ಟು ವಿವರಗಳು ಬರಬೇಕಾಗಿದೆ. ಈ ಸ್ಫೋಟದ ಬಗ್ಗೆ ಇದುವರೆಗೂ ಅಧಿಕೃತವಾದಂಥ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಆದರೆ ದೃಶ್ಯಾವಳಿಗಳು ಹೇಳ್ತಾವೆ ಭಾರಿ ಪ್ರಮಾಣದಲ್ಲಿ ಆತಂಕ ಎದುರಾಗಿದೆ. ಸೈರನ್ ಕೂಡ ಮೊಳಗಿದೆ. ಪಾಕಿಸ್ತಾನದ ಹಲವೆಡೆ ಮತ್ತೆ ಸ್ಫೋಟದ ಸದ್ದು. ಪಾಕ್ನ ಸಿಂಧ್ ಪಂಜಾಬ್ ಗಡಿಯಲ್ಲಿ ಭಾರಿ ಪ್ರಮಾಣದ ಸ್ಫೋಟವಾಗಿದೆ. ಶೇಖ್ಪುರ, ಘೋಟ್ಕಿ, ಚಕ್ವಾಲಾದಲ್ಲೂ ಕೂಡ ಭಾರಿ ಪ್ರಮಾಣದ ಸ್ಫೋಟವಾಗಿದೆ. ಪಾಕಿಸ್ತಾನದ ಹಲವೆಡೆ ಮತ್ತೆ ಭಾರಿ ಬಾಂಬ್ ಬ್ಲಾಸ್ಟ್ ಆಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಪಾಕ್ನ ಸಿಂಧ್ ಮತ್ತು ಪಂಜಾಬ್ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ಗಳಾಗಿವೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆ ಪಾಕಿಸ್ತಾನಕ್ಕೆ ಕಳೆದ 2-3 ದಿನಗಳಿಂದ ಸರಿಯಾದಂಥ ನಿದ್ದೆ ಇಲ್ಲ. ಮತ್ತೆ ಸ್ಫೋಟಗಳಾಗ್ತಾ ಇದೆ. ನಿರಂತರವಾಗಿ ಸೈರನ್ ಮೊಳಗ್ತಾ ಇದೆ. ಜನ ನಿಜಕ್ಕೂ ಕೂಡ ಆತಂಕದಲ್ಲಿದ್ದಾರೆ. ಈ ಸ್ಫೋಟಗಳನ್ನು ಯಾರು ಮಾಡಿದ್ದು? ಭಾರತೀಯ ಸೇನೆ ದಾಳಿ ಮಾಡಿದೆಯಾ ಅಥವಾ ಅದನ್ನು ಹೊರತುಪಡಿಸಿ ಇನ್ನಿತರ ಬಂಡುಕೋರರೇ ಏನಾದ್ರು ದಾಳಿ ಮಾಡಿದಾರಾ? ಇದರ ಬಗ್ಗೆ ಇನ್ನಷ್ಟು ವಿವರ ಬರಬೇಕಾಗಿದೆ. ಯಾಕೆಂದರೆ ಈಗಾಗಲೇ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಲಾಹೋರ್ನ 3 ಕಡೆ ಅಂದರೆ ಲಾಹೋರ್ ನಗರ, ವಾಲ್ವಾನ್ ವಿಮಾನ ನಿಲ್ದಾಣ, ಗುಲ್ಬೇರ್ಗ್ ಎನ್ನುವಂಥ ಪ್ರದೇಶದ ಜೊತೆಗೆ ಈಗ ಪಾಕ್ನ ಸಿಂಧ್ ಮತ್ತು ಪಂಜಾಬ್ ಗಡಿ ಭಾಗದಲ್ಲೂ ಕೂಡ ಭಾರಿ ಪ್ರಮಾಣದ ಸ್ಫೋಟವಾಗಿದೆ. ಅಲ್ಲಿನ ಶೇಖಪುರ, ಘೋಟ್ಕಿ ಮತ್ತು ಚಕ್ವಾಲಾ ಅನ್ನುವಂಥ ಪ್ರದೇಶದಲ್ಲಿ ಭಾರಿ ಪ್ರಮಾಣದ ಸ್ಫೋಟವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಸ್ಫೋಟಕ್ಕೆ ಕಾರಣ ಏನು?
ಅಥವಾ ಇದರಲ್ಲಿ ದಾಳಿ ಆಗಿದೆಯಾ ಅಥವಾ ಕೇವಲ ಚಿಕ್ಕ ಪುಟ್ಟ ಪ್ರಮಾಣದ ಸ್ಫೋಟ, ಇದರ ಬಗ್ಗೆ ವಿವರ ಬರಬೇಕಾಗಿದೆ. ಯಾರು ಮಾಡಿದ್ದು ಅನ್ನುವಂಥ ವಿವರ ಕೂಡ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿರೀಕ್ಷೆ ಮಾಡಲಾಗ್ತಾ ಇದೆ. ಈಗಾಗಲೇ ಒಂದು ಕಡೆಗೆ ಭಾರತೀಯ ಸೇನೆ ನಿರಂತರವಾದಂಥ ದಾಳಿಯನ್ನು ಮಾಡೋದಕ್ಕೆ ಗಡಿ ಭಾಗದಲ್ಲಿ ಸಜ್ಜಾಗಿದೆ. ಇದರ ನಡುವೆ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಭಾರಿ ಪ್ರಮಾಣದ ಸ್ಫೋಟ ಸಂಭವಿಸಿರೋದು ಕೂಡ ಸಹಜವಾಗಿಯೇ ಇದರ ಮುನ್ಸೂಚನೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಹಾಗೆಯೇ ಲಾಹೋರ್ ನಗರದಲ್ಲೂ ಕೂಡ, ಪಾಕಿಸ್ತಾನದ ಲಾಹೋರ್ ನಗರದಲ್ಲೂ ಕೂಡ ಭಾರಿ ಪ್ರಮಾಣದ ಸ್ಫೋಟವಾಗಿರುವಂಥದ್ದು ಈಗ ಪಾಕಿಸ್ತಾನದ ಸೇನೆ ಸೇರಿದಂತೆ ಅಲ್ಲಿನ ಆಡಳಿತಕ್ಕೆ ದೊಡ್ಡ ತಲೆನೋವಾಗಿದೆ. ಅಲ್ಲಿ ಆತಂಕದಲ್ಲಿದ್ದಾರೆ ಸೇನೆಯವರು, ಹಾಗೆ ಅಲ್ಲಿನ ಜನ ಸಹಜವಾಗಿ ಆತಂಕದಲ್ಲಿ. ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ. ಆಪರೇಷನ್ ಸಿಂಧೂರ್ ಆದರೂ ಕೂಡ ಇನ್ನೂ ಬುದ್ಧಿ ಕಲ್ತಿಲ್ಲ ಪಾಕಿಸ್ತಾನ. ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಇನ್ನೂ ಕೂಡ ಫೈರಿಂಗ್ ತುಂಬ ಜೋರಾಗ್ತಾ ಇದೆ. ಗಡಿ ಭಾಗದಲ್ಲಿ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಅಟ್ಯಾಕನ್ನು ಮಾಡಲಾಗ್ತಾ ಇದೆ. ಫೈರಿಂಗ್ ಜೊತೆಗೆ ಶೆಲ್ ದಾಳಿ ಕೂಡ ಮಾಡಲಾಗ್ತಾ ಇದೆ. ಅಫ್ಕೋರ್ಸ್ ಮಿಷಿನ್ ಗನ್ಗಳ ಫೈರಿಂಗ್ ಜೊತೆಗೆ ಈಗ ಆರ್ಟಿಲರಿ ಶೆಲ್ಲಿಂಗ್ ಕೂಡ ತುಂಬ ಜೋರಾಗ್ತಾ ಇದೆ. ಪಾಕ್ ಸೇನೆ ಶೆಲ್ ದಾಳಿಯಲ್ಲಿ ದಿನೇಶ್ ಅನ್ನುವಂಥ ಯೋಧ ಹುತಾತ್ಮನಾಗಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಆರ್ಟಿಲರಿ ಶೆಲ್ಲಿಂಗ್ ಆದಂಥ ಹಿನ್ನೆಲೆಯಲ್ಲಿ ದಿನೇಶ್ ಕುಮಾರ್ ಅನ್ನುವಂಥ ಯೋಧ ಹುತಾತ್ಮನಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಪ್ರಮುಖವಾಗಿ ಪೂಂಚ್, ರಜೌರಿ ಈ ಭಾಗದಲ್ಲಿ ಹೆಚ್ಚಿನ ಆರ್ಟಿಲರಿ ಶೆಲ್ಲಿಂಗ್ ಆಗ್ತಾ ಇದೆ. ಗಡಿ ಭಾಗದ ಪ್ರದೇಶಗಳಲ್ಲಿ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಆರ್ಮಿ ದಾಳಿಯನ್ನು ಮಾಡ್ತಾ ಇದೆ. ಇದರಲ್ಲಿ ಕೌಂಟರ್ ಆಪರೇಷನ್ಸ್ ಕೂಡ ನಡೀತಾ ಇದೆ. ಪ್ರಮುಖವಾಗಿ ಭಾರತೀಯ ಸೇನೆ ಅದಕ್ಕೆ ಕೌಂಟರ್ ಆಗಿ ಆರ್ಟಿಲರಿ ಶೆಲ್ಲಿಂಗನ್ನು ಕೂಡ ಆರಂಭಿಸಿದೆ. ಆದರೆ ಪಾಕಿಸ್ತಾನ ಸೇನೆ ಭಾರತದ ನಾಗರಿಕರ ವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಶೆಲ್ಲಿಂಗ್ ಮಾಡ್ತಾ ಇದೆ. ಇದರ ಜೊತೆಗೆ ಈ ಒಂದು ಕೌಂಟರ್ ಆಪರೇಷನಲ್ಲಿ ದಿನೇಶ್ ಕುಮಾರ್ ಆತ ಯೋಧ ಕೂಡ, ಅದು ದಿನೇಶ್ ಕುಮಾರ್ ಎಂಬ ಯೋಧ ಹುತಾತ್ಮನಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡ್ತಾ ಇದ್ದೀರಾ ಈ ದೃಶ್ಯಗಳು ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗದಿಂದ ಬರ್ತಾ ಇರುವಂಥ ದೃಶ್ಯ. ಪಾಕಿಸ್ತಾನದ ಗಡಿ ಭಾಗ ಜೊತೆಗೆ ಪಾಕಿಸ್ತಾನದ ಮಸೀದಿಯನ್ನು ಭಾರತೀಯ ಸೇನೆ ಧ್ವಂಸ ಮಾಡಿರುವಂಥ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಆರ್ಟಿಲರಿ ಶೆಲ್ಲಿಂಗ್ನಿಂದಾಗಿ ಭಾರತದ ಗಡಿ ಪ್ರದೇಶಗಳಲ್ಲಿ ನಾಗರಿಕರ ವಸತಿಗಳು ಸಮಸ್ಯೆ ಆಗಿದೆ.